ಓಂ ಉಪದೇಶ ಭೇದಾನ್ನೇತಿ ಚೇನ್ನ ಉಭಯಸ್ಮಿನ್ನಪ್ಯವಿರೋಧಾತ್. ಓಂ 27ನೇಯ ಈ ಸೂತ್ರದಲ್ಲಿ ತತ್ವಪ್ರಕಾಶಕ ನಾವು ನೋಡ್ತಿದ್ದೇವೆ. ಗಾಯತ್ರಿ ತೇಜಸ್ ಮತ್ತೆ ಜ್ಯೋತಿ ಶಬ್ದವಾಚ್ಯನಾದವನು ವಿಷ್ಣುವೇ ಅಂತ ನೀವು ಹೇಳಿದ್ರಿ. ಆದರೆ ಈ ಛಾಂದೋಗ್ಯ ಉಪನಿಷತ್ತಿನಲ್ಲಿ ದಿವಹ ಅಂತ ಪಂಚಮಿ ವಿಭಕ್ತಿ ಇದೆ. ಪುರುಷ ಸೂಕ್ತದಲ್ಲಿ ದಿವಿ ಅಂತ ಸಪ್ತಮಿ ವಿಭಕ್ತಿ ಇದೆ. ಹೀಗೆ ಇವೆರಡು ಎರಡು ರೀತಿಯಾದ ಉಪದೇಶಗಳು, ವರ್ಣನೆಗಳು. ಉಪದೇಶ ಅಂದ್ರೆ ವ್ಯಪದೇಶ ಅಂದ್ರೆ ಒಂದೇ. ಅದಕ್ಕನುಸಾರವಾಗಿ ಎರಡು ಉಪದೇಶಗಳಿಗನುಸಾರವಾಗಿ ಎರಡು ಬೇರೆ ಬೇರೆ ಸ್ಥಾನಗಳು, ಆ ಸ್ಥಾನಗಳಲ್ಲಿರುವುದ್ರ ಬಗ್ಗೆ ಇಲ್ಲಿ ಹೇಳ್ತಿದ್ದಾರೆ. ಎರಡು ಬೇರೆ ಬೇರೆ ಸ್ಥಾನಗಳಲ್ಲಿರುವವನು ಒಬ್ಬನೇ ಆಗೋದಿಲ್ಲ. ಅದರಿಂದ ವಿಷ್ಣು ಅಂತ ನೀವು ಹೇಗೆ ಹೇಳಿದಿರಿ ಅಂತ ಒಂದು ಪ್ರಶ್ನೆ ನಮ್ಮೆದುರಿಗೆ ಬಂದಾಗ ಅದಕ್ಕೆ ಉತ್ತರ ಕೊಡ್ತಿದ್ದಾರೆ. ವಿವಕ್ಷಾಭೇದೇನ ಸಪ್ತಮಿ ಪಂಚಮ್ಯೋಹೋ ಏಕಾರ್ಥತ್ವೇನ ವಿರೋಧಾಭಾವಾತ್. ಒಂದು ವಿವಕ್ಷೆಗನುಸಾರವಾಗಿ ಈ ಪಂಚಮಿ ವಿಭಕ್ತಿಯು ಮತ್ತು ಸಪ್ತಮಿ ವಿಭಕ್ತಿಯು ಒಂದೇ ಅರ್ಥವನ್ನೇ ಹೇಳ್ತವೆ. ಆದ್ರಿಂದ ಅವುಗಳ ನಡುವೆ ಯಾವುದೇ ವಿರೋಧ ಇಲ್ಲ. ತಥಾಹಿ ಭೂರ್ಭುವಸ್ವರಿತಿ ಲೋಕತ್ರಯಾಭಿಪ್ರಾಯೇಣ ಲಕ್ಷಯೋಜನ ಉಚ್ಛಿತ ಅಂತರಿಕ್ಷೋಪರಿತನ ಶ್ವೇತದ್ವೀಪ ಅನಂತಾಸನ ವೈಕುಂಠಾನಾಂ ದ್ಯುತ್ವಾತ್ ತದ್ಗತ ರೂಪತ್ರಯಂ ದಿವಿ ಇತ್ಯುಚ್ಯತೆ. ಏನು ಸಮಾಧಾನ ನಾವು ಹೇಳಬೇಕಾದದ್ದು ಅಂದ್ರೆ, ಈ ದಿವು ಎಂಬ ಶಬ್ದಕ್ಕೆ ಅನೇಕ ಅರ್ಥಗಳಿವೆ. ಒಂದೊಂದು ಪ್ರಸಂಗದಲ್ಲಿ ಒಂದೊಂದು ರೀತಿ ಅರ್ಥ ಆಗ್ತದೆ. ದಿವಿ ಅಂತ ನಾವು ಹೇಳಿದಾಗ ಅದಕ್ಕೊಂದು ಬೇರೆನೆ ಅರ್ಥ ಆಗ್ತದೆ. ಮತ್ತೆ ದಿವಹ ಅಂತ ಹೇಳಿದಾಗ ಅದಕ್ಕೆ ಮತ್ತೊಂದು ಬೇರೆ ಅರ್ಥ ಆಗ್ತದೆ. ಹಾಗಾಗಿ ಅವೆಲ್ಲ ಅರ್ಥಗಳು ಪರಸ್ಪರ ಸಂಬಂಧವುಳ್ಳಂತಹ ಅರ್ಥಗಳೇ, ಅಸಂಬದ್ಧವಾದ ಅರ್ಥಗಳೇನಲ್ಲ, ಸಂಬಂಧವುಳ್ಳಂತಹ ಅರ್ಥಗಳೇ. ಆದ್ರಿಂದ ಈ ದಿವಿ ಇರುವವನು ಟೀಕಾದಲ್ಲಿ ಭೂರ್ಭುವಸ್ವರಿತಿ ಲೋಕತ್ರಯಾಭಿಪ್ರಾಯೇಣ ಅಂತ ಹೀಗಿದೆ. ಭೂರ್ಭುವಸ್ವಹ ಅನ್ನುವುದು ಮೂರು ಲೋಕಗಳು. ಆ ಮೂರು ಲೋಕಗಳನ್ನ ದೃಷ್ಟಿಕೋನದಲ್ಲಿಟ್ಟುಕೊಂಡು ಈ ಶ್ವೇತದ್ವೀಪ, ಅನಂತಾಸನ ಮತ್ತು ವೈಕುಂಠ ಈ ಮೂರನ್ನು ಕೂಡ ನಾವು ದ್ಯು ಎಂಬುದಾಗಿ ಪರಿಗಣನೆ ಮಾಡ್ತೀವಿ. ದ್ಯು ಅಥವಾ ದ್ಯುಲೋಕ ಎಂಬುದಾಗಿ ಪರಿಗಣನೆ ಮಾಡ್ತೀವಿ. ಅಲ್ಲಿ ಲಕ್ಷ ಯೋಜನ ಉತ್ಥಿತವಾದದ್ದು ಅಂತರಿಕ್ಷ. ಭೂಹು ಭುವಃ ಸ್ವಹ ಹೀಗೆ ಮೂರು ಲೋಕಗಳು. ಇಡೀ ಪ್ರಪಂಚವನ್ನು ಕೂಡ ನಾವು ಕೇವಲ ಮೂರು ಅಂತಾನೆ ಪರಿಗಣನೆ ಮಾಡಿದ್ದೇವೆ. ಇಲ್ಲಿ 14 ಅಂತ ನಾವು ಪರಿಗಣನೆ ಮಾಡಲೇ ಇಲ್ಲ, 3 ಅಂತ ಮಾತ್ರ ಪರಿಗಣನೆ ಮಾಡಿದ್ವಿ. ಹಾಗೆ 3 ಅಂತ ಮಾತ್ರ ಪರಿಗಣನೆ ಮಾಡಿರೋದ್ರಿಂದ 1,00,000 ಯೋಜನೆ ಎತ್ತರ ಇರುವಂಥದ್ದು ಅಂತರಿಕ್ಷ. ಅದರ ಮೇಲೆ ಈ ಶ್ವೇತದ್ವೀಪ, ಅನಂತಾಸನ, ವೈಕುಂಠ ಈ ಮೂರು ಲೋಕಗಳು ಕೂಡ ಇವೆ. ಆದ್ರಿಂದ ಅವೆಲ್ಲವೂ ಕೂಡ ದ್ಯು ಅಂತ ಕರೆಸ್ಕೋತವೆ. ಅಲ್ಲಿರುವಂತಹ ರೂಪವನ್ನು ದಿವಿಸ್ಥಿತ ಅಂತ ಹೇಳುವುದು ಈ ಕಾರಣದಿಂದ. ತ್ರಿಪಾದಸ್ಯಾಮೃತಂ ದಿವಿ ಅಂತ ಈ ರೀತಿಯಾಗಿ ಅರ್ಥ. ನೀವು ಇದಕ್ಕನುಸಾರವಾಗಿ ಆ ಕನ್ನಡ ತತ್ವಪ್ರಕಾಶಕ ಕನ್ನಡದ ಅನುವಾದ ಅಥವಾ ಹರಿದಾಸ ಭಟ್ರದು ಬ್ರಹ್ಮಸೂತ್ರ ಭಾಷ್ಯದ ಕನ್ನಡ ಅನುವಾದ ಅದ್ಯಾವುದನ್ನಾದ್ರೂ ಗಮನಿಸ್ತಾ ಇದೆ, ಅದೇ ನಿಮ್ಗೆ ಗೊತ್ತಾಗ್ತದೆ. ಲೋಕಗಳನ್ನ ನಾವು ಯಾವ ಥರನೂ ವಿಂಗಡಣೆ ಮಾಡಬಹುದು. 3 ಅಂತ ಪರಿಗಣಿಸಬಹುದು, ಮತ್ತೆ ಸಪ್ತಲೋಕ ಅಂತ ಪರಿಗಣನೆ ಮಾಡಬಹುದು, ಯಾವ ಥರನೂ ಪರಿಗಣನೆ ಮಾಡಬಹುದು. 3 ಲೋಕಗಳು ಅಂತ ಪರಿಗಣನೆ ಮಾಡಿದರೆ ಭೂಹು ಭುವಃ ಸ್ವಹ ಇದು 3 ಲೋಕಗಳು. 14 ಲೋಕಗಳು ಕೂಡ ಅದರಲ್ಲೇ ಸೇರಿ ಹೋಗ್ತವೆ. ಕೆಳಗಿನ ಲೋಕ, ಮೇಲಿನ ಲೋಕ, ಅದರ ಮೇಲಿನ ಲೋಕ, ಎಲ್ಲ ಲೋಕಗಳು ಕೂಡ ಈ 3ರಲ್ಲೇ ಸೇರಿ ಹೋಗ್ತವೆ. ಆವಾಗ ಭೂಹು ಭುವಃ ಸ್ವಹ ಅಂದ್ರೆ ನಾವು ವಾಸ ಮಾಡುವಂಥ ಭೂಲೋಕ ಏನಿದೆ ಇದಕ್ಕೇನೆ ಭೂಲೋಕ ಅಂತ ಕರೀತಾರೆ. ಇದ್ರ ಕೆಳಗಿನ ಪಾತಾಳ ಇತ್ಯಾದಿಗಳೆಲ್ಲವೂ ಕೂಡ ಅದರ ಜೊತೆಗೇನೆ ಬರ್ತವೆ.
ಇದರ ನಂತರ ಭೂಹು ಭುವಃ ಮತ್ತೆ ಸ್ವಹ ಅಂತಿದೆಯಲ್ಲ, ಭೂಹು ಅನ್ನೋದ್ರಿಂದ ಕೆಳಗಿನ ಪಾತಾಳ ಇತ್ಯಾದಿಗಳನ್ನೆಲ್ಲವನ್ನು ಇಟ್ಕೊಂಡು ಈ ಭೂಲೋಕದವರೆಗೆ ಪರಿಗಣನೆ ಮಾಡಿದ್ದೀವಿ. ಮತ್ತೆ ಭುವಃ ಅಂತಿದೆ. ಭುವಃ ಅಂದ್ರೇನೆ ಅಂತರಿಕ್ಷ ಲೋಕ, ಭುವರ್ಲೋಕ ಅಂತಂದ್ರೇನೆ ಅದನ್ನ ಅಂತರಿಕ್ಷ ಲೋಕ ಅಂತ ಅನ್ಬೇಕು. ಅದು ಈ ಭೂಲೋಕಕ್ಕಿಂತ 1,00,000 ಯೋಜನ ಮೇಲ್ಭಾಗದಲ್ಲಿದೆ. ಅದಕ್ಕಿಂತ ಮೇಲಿರುವಂಥದ್ದೆಲ್ಲವನ್ನು ದ್ಯುಲೋಕ ಅಂತ ಪರಿಗಣನೆ ಮಾಡ್ತೀವಿ ನಾವು. ಆದ್ದರಿಂದ ದಿವಿಸ್ಥಿತ ಅಂತ ನಾವು ವರ್ಣನೆ ಮಾಡೋದು. ಟೀಕಾದಲ್ಲಿ 1,00,000 ಯೋಜನೋಚ್ಛಿತವಾದದ್ದು, 1,00,000 ಯೋಜನ ಇರುವಂಥದ್ದು ಯಾವುದು? ಅಂತರಿಕ್ಷ. ಆ ಅಂತರಿಕ್ಷಕ್ಕಿಂತ ಉಪರಿತನ ಮೇಲಿರುವಂಥವು ಶ್ವೇತದ್ವೀಪ, ಅನಂತಾಸನ ಮತ್ತು ವೈಕುಂಠ ಅಂತ ಈ 3 ಲೋಕಗಳು. ಅವೆಲ್ಲವೂ ಕೂಡ ದ್ಯು ಅಂತ ಪರಿಗಣಿತ ಆಗ್ತವೆ. ಆದ್ರಿಂದ ರೂಪತ್ರಯಂ, ದಿವಿ ರೂಪತ್ರಯಂ ಅಂತ ಹೀಗೆ ನಾವು ಪುರುಷ ಸೂಕ್ತದಲ್ಲಿ ವರ್ಣನೆ ಮಾಡಿದ್ದೇವೆ. ಭಾವಬೋಧ ಟಿಪ್ಪಣಿಯಲ್ಲಿ 593ನೇ ಟಿಪ್ಪಣಿಯಲ್ಲಿ ಲೋಕತ್ರಯ ವಿವಕ್ಷಾಯಾಮ್ ಅಂತ ಹೀಗೆ ಪರತೋ 1,00,000 ಯೋಜನಾತ್ ಅಂತ ಏನಿದ್ದಾರೆ, ಇದು ಛಾಂದೋಗ್ಯ ಉಪನಿಷತ್ತಿನ ಭಾಷ್ಯದ ಶ್ಲೋಕಗಳನ್ನ ಅವರು ಉದ್ಧರಿಸಿದ್ದಾರೆ. ಭಾವದೀಪ ಟಿಪ್ಪಣಿಯಲ್ಲಿ ರಾಘವೇಂದ್ರ ಸ್ವಾಮಿಗಳು ಕೂಡ ಉದ್ಧರಿಸಿದ್ದಾರೆ. ಅಲ್ಲಿ ಇದೆಲ್ಲವೂ ಕೂಡ ಛಾಂದೋಗ್ಯ ಉಪನಿಷತ್ತಿನ ಭಾಷ್ಯದಲ್ಲಿ ನಾವೀಗೇನು ಹಿಂದೆ ನೋಡಿದ್ದೀವಲ್ಲ, ಶೈಷಾ ಚತುಷ್ಪದ ಷಡ್ವಿಧ ಗಾಯತ್ರಿ ಅಂತ. ಅದಾದ್ಮೇಲೆ ತಾವಾನಸ್ಯ ಮಹಿಮಾ ತಥೋ ಜಾಯಾಂಶ ಪೂರುಷಃ ಪಾದೋಸ್ಯ ಸರ್ವಭೂತಾನಿ ತ್ರಿಪಾದಸ್ಯ ಅಮೃತಂ ದಿವಿ ಅಂತ ಇಷ್ಟೆಲ್ಲ ಬಂದಿದೆಯಲ್ಲ ಈ ಹಿಂದೆ ನಾವು ನೋಡಿದ ಭಾಗ. ಅದು ಭಗವಂತನ 6 ರೂಪಗಳು ಮತ್ತು 4 ಪಾದಗಳು ಅದನ್ನು ವರ್ಣನೆ ಮಾಡುವಂತಹ ಪ್ರಸಂಗ. ಅಲ್ಲೇ ಈ ಭಾಷ್ಯ ಶ್ಲೋಕ ಬಂದಿದೆ. ಭಿನ್ನ ಪಾದ ಸರ್ವಜೀವಾ ತಸ್ಯ ಸಾದೃಶ್ಯ ಮಾತ್ರತಃ ಅಂತ ಆ ಭಾಷ್ಯ ಶ್ಲೋಕಗಳ ಸಮುದಾಯ ಪ್ರಾರಂಭ ಆಗ್ತದೆ. ಅಲ್ಲಿ ಮುಂದೆ 1-4 ಶ್ಲೋಕಗಳ ಬಳಿಕ ಲೋಕತ್ರಯ ವಿವಕ್ಷಾಯಾಮ್, ನಾವು 3 ಲೋಕಗಳು ಅಂತ ಪರಿಗಣನೆ ಮಾಡಿದರೆ, ಸಮಸ್ತ ಲೋಕಗಳನ್ನು ಕೂಡ 3 ಲೋಕಗಳು ಅಂತ ಪರಿಗಣನೆ ಮಾಡಿದರೆ, ಆವಾಗ ಪರತೋ 1,00,000 ಯೋಜನಾತ್ ಸರ್ವಂ ದೇವರಿತಿ ವಿಜ್ಞೇಯಂ. ಈ 1,00,000 ಯೋಜನದ ಬಳಿಕ, ಪರತಃ ಅಂದ್ರೆ ಮೇಲೆ ಅಂತ ಅರ್ಥ. ಪರತಃ 1,00,000 ಯೋಜನಾತ್ ಸರ್ವಂ ದೇವರಿತಿ ವಿಜ್ಞೇಯಂ, ಎಲ್ಲವನ್ನೂ ಕೂಡ ದ್ಯು ಎಂಬುದಾಗಿ ತಿಳಿಯಬೇಕು. ಆದ್ರಿಂದ ಅದರ ನಂತರ ಇರುವಂತಹ ಶ್ವೇತದ್ವೀಪ, ಅನಂತಾಸನ, ವೈಕುಂಠ ಇವೆಲ್ಲವೂ ಕೂಡ ದಿವಿ ಸ್ಥಿತ ಅಂತ ಕರೆಸ್ಕೊತವೆ. 1,00,000 ಯೋಜನೋಚ್ಛಿತವಾದದ್ದು ಅಂತರಿಕ್ಷ. ಆ ಅಂತರಿಕ್ಷಕ್ಕಿಂತ ಉಪರಿತನ ಮೇಲ್ಭಾಗದಲ್ಲಿರುವಂಥವು ಶ್ವೇತದ್ವೀಪ, ಅನಂತಾಸನ ಮತ್ತು ವೈಕುಂಠಗಳು. ಅವೆಲ್ಲವೂ ಕೂಡ ದ್ಯು ಆಗುವುದರಿಂದ ತದ್ಗತ ರೂಪತ್ರಯಂ ದಿವಿ ಇತಿ ಉಚ್ಯತೆ ಅಂತಲ್ಲಿ ಬಂದಿರೋದು. ಇದನ್ನ ಎಲ್ಲರನ್ನೂ ಕೂಡ ಈ ಭಾವದೀಪ ಟಿಪ್ಪಣಿಯಲ್ಲಿ ಎಲ್ಲ ಇತಿ ಛಾಂದೋಗ್ಯ ಭಾಷ್ಯ ದಿಶ ವ್ಯಾಚಷ್ಟೆ, ಛಾಂದೋಗ್ಯ ಭಾಷ್ಯಕ್ಕನುಸಾರವಾಗಿ ಇದನ್ನು ವ್ಯಾಖ್ಯಾನ ಮಾಡ್ತಿದ್ದಾರೆ ಅಂತ ಅಲ್ಲಿ ವರ್ಣನೆ ಮಾಡಿದ್ದಾರೆ. ಭಾವದೀಪ ಟಿಪ್ಪಣಿಯಲ್ಲಿ 594ನೇ ಟಿಪ್ಪಣಿಯಲ್ಲಿ ವಾಕ್ಯದಲ್ಲಿ ಅತ್ರ 1,00,000 ಯೋಜನೋಚ್ಛಿತ ಅಂತ ಏನಿದೆಯಲ್ಲ ಅದನ್ನ ಅಂತರಿಕ್ಷಕ್ಕೆ ವಿಶೇಷಣ ಮಾಡಬೇಕು ಅಂತ ಅಲ್ಲಿ ತೋರಿಸಿಕೊಟ್ಟಿದ್ದಾರೆ. ಅತ್ರ 1,00,000 ಯೋಜನೋಚ್ಛಿತ ಇತಿ ಅಂತರಿಕ್ಷ ವಿಶೇಷಣಂ ಅನಂತಾಸನಸ್ಯ ತಸ್ಮಾದ್ ಉಪರಿತನತ್ವ ಪ್ರದರ್ಶನಾರ್ಥಂ. ಶ್ವೇತದ್ವೀಪ, ಅನಂತಾಸನ, ವೈಕುಂಠ ಇವೆಲ್ಲವೂ ಕೂಡ ಮುಂದೆ ಇನ್ನೂ ಕೂಡ ಮೇಲ್ಗಡೆ ಇವೆ ಅಂತ ಅನ್ನೋದನ್ನು ತಿಳಿಸ್ಲಿಕ್ಕೋಸ್ಕರ. ಆದ್ರಿಂದ ಶ್ವೇತದ್ವೀಪ, ಅನಂತಾಸನ, ವೈಕುಂಠ 3 ಕೂಡ ದ್ಯು ಆಗುವುದರಿಂದ ಸರ್ವಂ ದ್ಯೌರಿತಿ ವಿಜ್ಞೇಯಂ. ದ್ಯು ಅನ್ನುವುದು ಒಂದು ಪಾರಿಭಾಷಿಕ ಶಬ್ದ, ಒಂದೊಂದು ಪ್ರಸಂಗದಲ್ಲಿ ಒಂದೊಂದು ಅರ್ಥ ಆಗ್ತದೆ. ಈ ಭೂಮಿಯ ಮೇಲೆ 1,00,000 ಯೋಜನದ ಬಳಿಕ ಅಂತರಿಕ್ಷ ಲೋಕ ಇದೆ, ಅದರ ಮೇಲಿಂದೆಲ್ಲವೂ ದ್ಯುಲೋಕ ಅಂತ ಇದೊಂದು ಪಾರಿಭಾಷಿಕ ಶಬ್ದ. ಆದ್ರಿಂದ ಅಲ್ಲಿ ಅದರ ನಂತರವೇ ಈ ಅಂತರಿಕ್ಷ ಲೋಕದ ನಂತರವೇ ಶ್ವೇತದ್ವೀಪ, ಅನಂತಾಸನ, ವೈಕುಂಠಗಳಿರುವುದರಿಂದ ಅವೆಲ್ಲವೂ ದ್ಯು ಅಂತ ಕರೆಸ್ಕೋತವೆ. ಅಲ್ಲಿರುವ ಭಗವದ್ ರೂಪಗಳಿಗೆ ತ್ರಿಪಾದಸ್ಯಾಮೃತಂ ದಿವಿ ಅನ್ನುವ ಹೇಳಿಕೆ ಹೊಂದುತ್ತದೆ. ಮುಂದೆ ಅದೇ ಛಾಂದೋಗ್ಯ ಉಪನಿಷತ್ತಿನ ಭಾಷ್ಯದ ಶ್ಲೋಕಗಳಲ್ಲಿ ತತಸ್ಥೆ ದಿವಿ ಸಂಸ್ಥಿತಾ ಇಷ್ಟಾದ್ಮೇಲೆ ದಿವ ಪರಶ್ಚ ಭಗವಾನ್, ಅವನು ಛಾಂದೋಗ್ಯ ಉಪನಿಷತ್ತು ಈ ಹಿಂದೆ ಹೇಳಿದಂತೆ ಅವನು ದಿವ ಪರನೂ ಹೌದು. ಯಾಕೆಂದ್ರೆ ಸಪ್ತಲೋಕ ವಿವಕ್ಷಯ, 7 ಲೋಕಗಳನ್ನು ಪರಿಗಣನೆ ಮಾಡಿದರೆ ಆ ಥರ ಆಗ್ತದೆ ಅಂತ ಅದರ ತಾತ್ಪರ್ಯ. ಸಪ್ತಲೋಕ ಅಂತ ಅನ್ನೋದಕ್ಕೆ ರಾಘವೇಂದ್ರ ಸ್ವಾಮಿ ಟಿಪ್ಪಣಿಯಲ್ಲಿ ಸಪ್ತೇತಿ
ಭೂರ್ಭುವಸ್ವಃ ಭೂರ್ಭುವಸ್ವರ್ಮಹಜ್ಜನಸ್ತಪಃ ಸತ್ಯಂ ಅಂತ ಹೀಗೆ 7 ಲೋಕಗಳನ್ನು ಪರಿಗಣನೆ ಮಾಡಿದರೆ ಆವಾಗ ಅವನೇ ದಿವಹ ಪರ ಅಂತ ಕೂಡ ಕರೆಸ್ಕೋತಾನೆ. ಅದು ಹೇಗೆ ದಿವಹ ಪರ ಅಂತ ಕರೆಸ್ಕೋತಾನೆ ಅಂತ ಪ್ರಶ್ನೆ ಬಂದ್ರೆ ಅಲ್ಲಿ ಅದಕ್ಕೆ ಜಯತೀರ್ಥರ ಪುತ್ರ ಬರೆದಿದ್ದಾರೆ. ಸಪ್ತಲೋಕಾಪೇಕ್ಷೆಯ ಇಂದ್ರ ಸದನಸ್ಯ ದ್ಯುತ್ವಾತ್ ವೈಕುಂಠಸ್ಯ ದಿವಃ ಪರತ್ವಂ ಮೇರೋರಪಿ ದ್ಯುತ್ವಾತ್ ತತ್ಪರಸ್ಯ ಅನಂತಾಸನಸ್ಯ ದಿವಃ ಪರತ್ವಂ ಸೂರ್ಯಮಂಡಲಸ್ಯಾಪಿ ದ್ಯುತ್ವೇನ ತದುತ್ತರ ಶ್ವೇತದ್ವೀಪಸ್ಯ ದಿವಃ ಪರತ್ವಂ ತತ್ರಸ್ಥ ಮೂರ್ತಿತ್ರಯಸ್ಯ ದಿವಃ ಪರತ್ವಂ ಚ ಯುಜ್ಯತೆ. ಇದು ಟೀಕಾವಾಕ್ಯ. ಈ ಹಿಂದೆ ನಾವು 3 ಲೋಕಗಳನ್ನು ಪರಿಗಣನೆ ಮಾಡಿದ್ರ ಬಗ್ಗೆ ಆಯಿತು. ಇನ್ನ 7 ಲೋಕಗಳನ್ನು ಪರಿಗಣನೆ ಮಾಡಿದ್ರ ಬಗ್ಗೆ ಈಗಿಲ್ಲಿ ಹೇಳ್ತಿದ್ದಾರೆ. 7 ಲೋಕಗಳನ್ನು ಪರಿಗಣನೆ ಮಾಡಿದಾಗ ಜೀವ ಅನ್ನೋ ಶಬ್ದಕ್ಕೆ ಅರ್ಥ ಬೇರೆ ಆಯಿತು. ಇನ್ನು ಗಮನಿಸಿ, ಹಿಂದೆ ಜೀವ ಅಂದ್ರೆ ಈ ಶ್ವೇತದ್ವೀಪ, ಅನಂತಾಸನ, ವೈಕುಂಠ ಇವು 3 ಜೀವ ಅಂತ ಕರ್ಸ್ಕೊಂಡಿದ್ದವು ಹಿಂದೆ. ಈಗ ಜೀವ ಅಂದ್ರೆ ಯಾವುದು ಅಂದ್ರೆ ಇಂದ್ರನ ಸದನ, ಇಂದ್ರನ ಒಂದು ಲೋಕ, ಅವನ ಮನೆ, ಅದನ್ನ ಜೀವ ಅಂತ ಕರೀತಾರೆ. ಅದರ ಮೇಲಿರುವಂತಹ ವೈಕುಂಠ ಅನ್ನೋದು ದಿವಃಪರ ಆಗ್ತದೆ. ಅಲ್ಲಿರುವಂತಹ ಭಗವಂತನ ರೂಪ ಅನ್ನೋದು ಕೂಡ ದಿವಃಪರ ಆಗ್ತದೆ. ಅದಕ್ಕೆ ಪ್ರಮಾಣ ಶ್ಲೋಕ ನಾವು ಮುಂದೆ ನೋಡ್ತೇವೆ. ಸುಮ್ಮನೆ ಈಗ ಟೀಕಾವಾಕ್ಯದ ಅರ್ಥ ಹೇಳಿದೆ ಅಷ್ಟೆ. ಮತ್ತೆ ಇದು ಹಾಗಾದ್ರೆ ಜೀವ ಅಂತ ಕರೆಸ್ಕೊಳ್ಳೋದು ಯಾವ್ದ್ಯಾವುದು ಅಂದ್ರೆ ಒಟ್ಟು 3. ಈಗ 7 ಲೋಕಗಳನ್ನು ಪರಿಗಣನೆ ಮಾಡಿದಾಗ ಜೀವ ಅಂತ ಕರೆಸ್ಕೊಳ್ಳುವುದು ಒಟ್ಟು 3. ಒಂದು ಇಂದ್ರನ ಸದನ, ಇನ್ನೊಂದು ಮೇರು ಪರ್ವತವೂ ದ್ಯು, ಮೇರೋರಪಿ ದ್ಯುತ್ವಾತ್ ಅಂತಿದೆ ನೋಡಿ. ಆಮೇಲೆ ಅದರ ಮುಂದಿನ ವಾಕ್ಯದಲ್ಲಿ ಸೂರ್ಯಮಂಡಲ ಸ್ಯಾಪಿ ದ್ಯುತ್ವೇನ, ಸೂರ್ಯಮಂಡಲವೂ ದ್ಯು ಅಂತ ಕರೆಸ್ಕೊಳ್ತದೆ. ಹೀಗೆ ಕರೆಸ್ಕೊಳ್ಳುವುದರಿಂದ ಅದಕ್ಕೆ ಅರ್ಥ ಬೇರೆ ಬೇರೆ ಆಗ್ತದೆ. ಆದ್ರಿಂದ ದಿವಃಪರ ಅಂತಂದ್ರೆ ಇಂದ್ರ ಸದನಕ್ಕಿಂತ ಮೇಲಿರುವ ಲೋಕ, ಮತ್ತೆ ಮೇರುವೂ ದ್ಯು ಆದ್ರಿಂದ ಅದಕ್ಕಿಂತ ಮೇಲಿರುವ ಲೋಕವೂ ದಿವಃಪರ, ಸೂರ್ಯಮಂಡಲವೂ ದ್ಯು ಆದ್ರಿಂದ ಅದಕ್ಕಿಂತ ಮೇಲಿರುವಂತಹ ಲೋಕವು ಕೂಡ ದ್ಯು ಆಗ್ತದೆ, ದಿವಃಪರ ಆಗ್ತದೆ. ಇಲ್ಲಿ ಎಲ್ಲಾ ಕಡೆ ಇರುವ ರೂಪಗಳು ದಿವಃಪರ ಆಗಿಬಿಡ್ತವೆ. ರಥಃ ಪರಂ ದಿವೋ ಜ್ಯೋತಿರ್ದೀಪ್ಯತೆ ಅಂತ ಚಾಂದೋಗ್ಯ ಉಪನಿಷತ್ತು ಹೇಳುವುದು ಅದನ್ನೇ. ಅದು ಯಾವ್ದ್ಯಾವ್ದು ಹಾಗಾದ್ರೆ ಇಂದ್ರ ಸದನ ಅನ್ನೋದು ದ್ಯು, ಅದರಲ್ಲಿ ಸದನಸ್ಯ ದ್ಯುತ್ವಾತ ವೈಕುಂಠಸ್ಯ ದಿವಃಪರತ್ವಂ, ವೈಕುಂಠ ಅನ್ನೋದು ಅದಕ್ಕಿಂತ ಮೇಲೆ ಇರುವುದರಿಂದ ಅದು ದಿವಃಪರ. ಮೇರುವು ದ್ಯು ಆದ್ರಿಂದ ತಸ್ಮಾತ್ ಪರ ಅನಂತಾಸನಸ್ಯ, ಆ ಮೇರು ಪರ್ವತವೂ ದ್ಯು ಆದ್ರಿಂದ ಮೇರು ಪರ್ವತಕ್ಕಿಂತ ಮೇಲಿರುವ ಅನಂತಾಸನವೂ ದ್ಯು ಆಗ್ತದೆ. ಅನಂತಾಸನವೂ ದಿವಃಪರ ಆಗ್ತದೆ. ಮೇರುನು ದ್ಯು ಆದ್ರಿಂದ, ನಾ ಹೇಳೋ ಸ್ವಲ್ಪ ಶಬ್ದಗಳನ್ನು ಹಿಂದೆ ಮುಂದೆ ಪ್ರಯೋಗ ಮಾಡಿದ್ರೆ ಹೊಂದಾಣಿಕೆ ಮಾಡ್ಕೋಬೇಕು ನೀವು. ಮೇರುವೂ ದ್ಯು ಆದ್ರಿಂದ ಅದಕ್ಕಿಂತ ಮೇಲಿರುವ ಅನಂತಾಸನವು ದಿವಃಪರ, ಸೂರ್ಯಮಂಡಲವೂ ದ್ಯು ಆದ್ರಿಂದ ತದುತ್ತರ ಅದರ ಮೇಲಿರುವಂತಹ ಶ್ವೇತದ್ವೀಪವು ಕೂಡ ದಿವಃಪರ ಆಗ್ತದೆ. ಈ 3ಗಳಲ್ಲಿ ವೈಕುಂಠದಲ್ಲಿ, ಅನಂತಾಸನದಲ್ಲಿ, ಶ್ವೇತದ್ವೀಪದಲ್ಲಿ ಇರುವಂತಹ ಭಗವಂತನ ಮೂರ್ತಿತ್ರಯ ಹೀಗೆ ದಿವಃಪರ ಆಗ್ತದೆ ಅಂತ ಅದರ ತಾತ್ಪರ್ಯ. ಇದಕ್ಕೆ ಸಂಬಂಧಪಟ್ಟ ಶ್ಲೋಕಗಳನ್ನು ಕೂಡ ಛಾಂದೋಗ್ಯ ಉಪನಿಷತ್ತು ವರ್ಣನೆ ಮಾಡಿದೆ. ಅದನ್ನ ಈ ಬೇರೆ ಬೇರೆ ಕಡೆ ಅಲ್ಲೇ ಭಾವದೀಪ ಟಿಪ್ಪಣಿಯಲ್ಲಿ ಮತ್ತೆ ಭಾವಬೋಧ ಟಿಪ್ಪಣಿಯಲ್ಲಿ ಅಲ್ಲೆಲ್ಲ ಕಡೆ ಕೂಡ ವರ್ಣನೆ ಮಾಡಿದ್ದಾರೆ. ಪೃಥಿವ್ಯಾಂ ದೇವರು ಮಹಾವೇರು ಆಕಾಶೇ ಸೂರ್ಯಮಂಡಲಂ ದಿವೀಂದ್ರ ಸದನಂ ಚೈವ ತತ್ಪರೇತು ದಿವಃಪರೇ ಅಂತ ಇದು ಕೂಡ ಆ ಛಾಂದೋಗ್ಯ ಉಪನಿಷತ್ತಿನ ವಾಕ್ಯವೇ. ಇದು ಎಲ್ಲಿ ಬಂದಿದೆ ಅಂದ್ರೆ ಈಗೇನು ಲೋಕತ್ರಯ ವಿವಕ್ಷಾಯಾಮ್ ಅಂತ ನಾವು ನೋಡಿದ್ವಲ್ಲ, ಅದರ ನಂತರ ಮತ್ತೆ ಈ ರಥಃ ಪರಂ ದಿವೋ ಜ್ಯೋತಿರ್ದೀಪ್ಯತೆ ಅಂತ ಮುಂದೆ ವೇದವಾಕ್ಯ ಇದೆ. ಪರೋ ದಿವ ದ್ವಿಲೋಕಕ್ಕಿಂತ ಆಚೆ ಅಂತ ಬಂದಿದೆಯಲ್ಲ, ಅದನ್ನು ಹೇಳುವಂತಹ ಪ್ರಸಂಗ. ದ್ವಾರಪಾಲಕ ಉಪಾಸನೆ ಇತ್ಯಾದಿ ಪ್ರಸಂಗಗಳು ಬಂದಿವೆ. ಅದರ ನಂತರ ಈ ಭಾಗ ಬಂದಿದೆ. ಅಲ್ಲಿ ಸತ್ತತ್ವ ಅನ್ನುವ ಗ್ರಂಥವನ್ನ ಆಚಾರ್ಯರು ಉದ್ಧರಿಸ್ತಾರೆ. ಪೃಥ್ವೀ ಸ್ಥೇಷು ಸರ್ವೋಚ್ಚ ಲೋಕೋನಂತಾಸನಾತ್ಮಕ ಅಂತರಿಕ್ಷಾತ್ಮಕೇಭ್ಯಶ್ಚ ಶ್ವೇತದ್ವೀಪೇ ಸ್ಥಿತೋ ಹರಿಃ ಧ್ಯಾತ್ಮಕೇಭ್ಯಶ್ಚ ಸರ್ವೇಭ್ಯೋ ವೈಕುಂಠಶ್ಚೋಚ್ಚ ಉಚ್ಯತೆ. ಇವು ಮೊದಲು 3 ಅರ್ಧಗಳು. ಅದಾದ್ಮೇಲೆ ಪೃಥ್ವಿವ್ಯಾಂ ದೇವ್ರ ಮಹಾವೀರು,
ಇದನ್ನೇ ಭಾವದೀಪದಲ್ಲಿ ಮತ್ತು ಭಾವಬೋಧದಲ್ಲಿ ಉದ್ಧರಿಸಿರೋದು. ಅದಕ್ಕಿಂತ ಮೊದಲಿನ 3 ಲೈನ್ಗಳನ್ನು ನಾನು ಓದಿದೆ ಅಷ್ಟೆ. ಅದಕ್ಕೆ ಅರ್ಥ ಏನಾಗ್ತದೆ ಅದನ್ನೀಗ ನಾವು ಗಮನಿಸಬೇಕು. ಪೃಥ್ವೀಸ್ಥೇಷು ಸರ್ವೇಷು ಅಂತ ಭಾಷ್ಯವಾಕ್ಯ ಇದೆಯಲ್ಲ, ಅದಕ್ಕೆ ಪೃಥ್ವಿಯಲ್ಲಿರುವ ಲೋಕಗಳು, ಅಲ್ಲಿ ಎಲ್ಲದಕ್ಕಿಂತಲೂ ಎತ್ತರದಲ್ಲಿರುವಂಥದ್ದು ಅನಂತಾಸನ. ಪೃಥ್ವಿಯಲ್ಲಿರುವ ಲೋಕಗಳು ಅಂದ್ರೆ ಏನು? ಪೃಥ್ವಿ ಅಂದ್ರೆ ಅದೊಂದು ಸ್ತರ, ಒಂದು ಹೈಟ್, ಒಂದು ರೀತಿಯ ಹೈಟ್. ಆ ಹೈಟಿನಲ್ಲಿರುವಂತಹ ಎಲ್ಲ ಲೋಕಗಳು, ಅದರಲ್ಲಿ ಅತ್ಯಂತ ಎತ್ತರದಲ್ಲಿರುವಂಥದ್ದು ಅನಂತಾಸನ. ಎಲ್ಲ ಅಂತರಿಕ್ಷ ಲೋಕಗಳಿಗಿಂತಲೂ ಎತ್ತರದಲ್ಲಿರುವಂಥದ್ದು ಈ ಶ್ವೇತದ್ವೀಪ. ಅದು ಅಂತರಿಕ್ಷ ಲೋಕಗಳು ಅಂದ್ರೆ ಏನರ್ಥ? ಅಂತರಿಕ್ಷ ಸ್ತರದಲ್ಲಿರುವಂತಹ ಲೋಕಗಳು ಅಂತ ಅದರ ಅರ್ಥ. ಅಲ್ಲಿ ಮೇಲೆ, ಅತ್ಯಂತ ಮೇಲೆ ಇರುವಂಥದ್ದು ಶ್ವೇತದ್ವೀಪ. ಅಲ್ಲಿ ಒಬ್ಬ ಭಗವಂತ ಇದ್ದಾನೆ, ಭಗವಂತನ ಒಂದು ರೂಪ ಇದೆ. ಅದರ ನಂತರ ಭೂಹು ಭುವಃ ಸ್ವಹ, ಅವೇ ಎಲ್ಲ ಸ್ವರ್ಲೋಕಗಳು, ಅಥವಾ ಅದನ್ನೇ ಜುಲೋಕ ಅಂತಾನು ಹೇಳ್ತಾರೆ. ಆ ಎಲ್ಲ ಜುಲೋಕಗಳಿಗಿಂತಲೂ ಎತ್ತರದಲ್ಲಿರುವಂಥದ್ದು ವೈಕುಂಠ ಲೋಕ. ಆ ವೈಕುಂಠ ಲೋಕದಲ್ಲಿ ಒಂದು ಭಗವಂತನ ರೂಪ ಇದೆ. ಅಲ್ಲಿಯೂ ಕೂಡ ಎಲ್ಲಾ ಜುಲೋಕಗಳು ಅಂತ ಹೇಳುವುದರ ಅರ್ಥ ಆ ಜುಲೋಕದ ಒಂದು ಸ್ತರ ಅಂತ ಅರ್ಥ. ಪೃಥ್ವೀ ಸ್ಥೇಷು ಅಂತರಿಕ್ಷಾತ್ಮಕೇಭ್ಯಶ್ಚ ದ್ವ್ಯಾತ್ಮಕೇಭ್ಯಶ್ಚ ಅಂತ ಆ 3 ಲೈನ್ಗಳೇನಿವೆ, ಅವು 3 ಕೂಡ ಒಂದು ಸ್ತರವನ್ನು ತೋರಿಸ್ತವೆ. ಆ ಸ್ತರದಲ್ಲಿರುವಂತಹ ಲೋಕಗಳು, ಅನೇಕ ಲೋಕಗಳಿವೆ. ಅದರಲ್ಲಿ ಅತ್ಯಂತ ಎತ್ತರದಲ್ಲಿರುವಂಥದ್ದು ಈ 3 ಲೋಕಗಳು. ಅಲ್ಲಿರುವಂತಹ ಲೋಕ ಆ ದೃಷ್ಟಿಯಿಂದ ದಿವಃಪರ ಅಂತ ಕರೆಸ್ಕೋತದೆ. ಅದನ್ನೇ ಮುಂದೆ ಪೃಥ್ವಿಯಾಂ ದೇವರು ಮಹಾಮೇರು, ಈ ದ್ಯು ಅಂದ್ರೆ ಯಾವುದು, ಪಾರಿಭಾಷಿಕವಾಗಿ ದ್ಯು ಅಂದ್ರೆ ಯಾವುದು ಅಂತ ಅನ್ನೋದನ್ನ ಅಲ್ಲಿ ಮುಂದೆ ವರ್ಣನೆ ಮಾಡ್ತಾರೆ. ಪೃಥ್ವಿಯಲ್ಲಿರುವ ಲೋಕಗಳಲ್ಲಿ, ಅಂದ್ರೆ ಪೃಥ್ವಿ ಸ್ತರದಲ್ಲಿರುವ ಲೋಕಗಳಲ್ಲಿ ಮೇರು ಪರ್ವತಕ್ಕೆ ದ್ಯು ಅಂತ ಕರೀತಾರೆ. ಇದೊಂದು ಪಾರಿಭಾಷಿಕ ಶಬ್ದ. ಮತ್ತೆ ಆಕಾಶದಲ್ಲಿರುವಂತಹ ಸೂರ್ಯಮಂಡಲವೂ ಕೂಡ ದ್ಯು ಅಂತ ಕರೆಸ್ಕೋತದೆ. ಸ್ವರ್ಗಲೋಕದಲ್ಲಿರುವಂತಹ ಇಂದ್ರ ಸದನ ಏನಿದೆ ಅದು ಕೂಡ ದ್ಯು ಅಂತ ಕರೆಸ್ಕೋತದೆ ಅಂತ. ಹೀಗೆ ಅದಕ್ಕೆ ಒಂದೊಂದು ರೀತಿಯಾದ ದ್ಯು ಎಂಬ ಶಬ್ದವನ್ನ ಅಲ್ಲಿ ಹೇಗೆ ಪಾರಿಭಾಷಿಕ ಅನ್ನೋದನ್ನು ವಿವರಿಸಿದ್ದಾರೆ. ಅದಕ್ಕಿಂತ ಎತ್ತರದಲ್ಲಿರುವ ಲೋಕ, ಹೀಗೆಲ್ಲ ಪರಿಗಣನೆ ಮಾಡಿದಾಗ ಭಗವಂತ ದಿವಃಪರ ಆಗ್ತಾನೆ ಅಂತ ಅದರ ತಾತ್ಪರ್ಯ ಆಗ್ತದೆ. ಅಲ್ಲಿಗೆ ಈ ಭಾಗ ಸಮಾಪ್ತ ಆಗಿದೆ.